Oof. Good morning from Chitkul. ಇಲ್ಲೇ ನಿಲ್ಸಿದ್ವಿ. ಸ್ಟೇ ಇರೋದು ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಯೆಲ್ಲೋ ವಿಂಡೋ, ಅದು ಸ್ನೋಫಾಲ್ ಆಗಿದ್ರಿಂದ ಇದು ಪೂರ್ತಿ ಕ್ಲೋಸ್ ಆಗಿದೆ. ಸ್ಟಾರ್ಟ್ ಆಗುತ್ತೆ ನೋಡೋಣ. ಸ್ಟಾರ್ಟ್ ಆಗಲ್ಲ, ಜಂಪ್ ಸ್ಟಾರ್ಟೇ ಮಾಡಬೇಕು ಅಂತಂದು ನಮ್ಮ ಫ್ರೆಂಡ್ ಒಬ್ಬ. ಇದು 4 ಸತಿ ಹೀಟ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಸಿಂಗಲ್ ಸ್ಟಾರ್ಟ್. ಆಫ್ ಮಾಡು ABS. ಅದು ಸ್ವಲ್ಪ ಆದ್ಮೇಲೆ ಹೋಗುತ್ತೆ. ನಂದು ಬಂದೈತೆ. ABS ಆಫ್ ಮಾಡೋಣ. ಹೆಂಗ್ ಸ್ಕಿಡ್ ಆಗುತ್ತೆ ಗೊತ್ತಾ ಬ್ಲ್ಯಾಕ್ ಐಸ್ ಇರೋದ್ರಿಂದ. ರೈಡ್ ಮೋಡ್, ರೈಡ್ ಮೋಡ್, ಎಕೋ ಮೋಡ್, ರೈಡ್ ABS ಆಫ್. ಎಸ್. ಓಕೆ ಥ್ಯಾಂಕ್ ಯು. ಏನಂತೆ? ಜಸ್ಟ್ ಒಂದೇ ರೋಡ್ ಅಂತೆ, ಡೈವರ್ಷನ್ ಏನಿಲ್ಲ, ಸ್ಟ್ರೇಟ್ ಹೋಗ್ತಾ ಇರಿ, ನಿಮಗೆ ಸಿಗುತ್ತೆ. ಓಕೆ ಸ್ಟ್ರೇಟ್ ಮಗ. ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿಂದ ಅವ್ರೇನಾದ್ರು ಪರ್ಮಿಟ್ ಮಾಡಿದ್ರೆ ಆ ಚೆಕ್ ಪೋಸ್ಟ್ 3 ಕಿಲೋಮೀಟರ್ಸ್ ಇದೆ. ಅವರು ಅದಕ್ಕಿಂತ ಮುಂದೆ ಬಿಟ್ಟರೆ 5 ಕಿಲೋಮೀಟರ್ಸ್ ಹೋದರೆ ನಮಗೆ ಟಿಬೇಟಿಯನ್ ಬಾರ್ಡರ್ ಏನೋ ಸಿಗುತ್ತೆ ಅಂತ ಅನ್ಬೋದು. ಬಟ್ 10 ಗಂಟೆಯಿಂದ 2 ಗಂಟೆವರೆಗೂ ಅಷ್ಟೇ ಅಂತ ಅದು ಬಿಡೋದು. ಬಾರ್ಡರ್ ಬಿಡೋದಂತೆ. ಸರ್ ಚೆಕ್ ಪೋಸ್ಟ್ ರೈಟ್. ಚೆಕ್ ಪೋಸ್ಟ್ ರೈಟ್. ಓಕೆ ಥ್ಯಾಂಕ್ ಯು. आगे नहीं है. ओके होटल होटल. Not allowed. Army base camp. ಸ್ಟೇ ಅಲ್ಲಿ ಹೇಳಿದ್ರು ಅಂತ ಹೇಳೋಣ. ಅವ್ರ ಹತ್ರ ಬರಕ್ಕೆ ಬಿಡ್ತಾ ಇಲ್ಲ. सर लैब वेंडर्स में रह रहे हैं, उन्होंने बोला था आधार कार्ड दिखाएंगे तो अगर आप परमिट नहीं ओके. ಇವತ್ತು ಯಾವಾಗ ಬೇರೆ ಟೈಮಲ್ಲಿ ಅಲ್ವಾ ಇರುತ್ತೆ? कुछ और टाइम में अलाउड है? मई जून. अच्छा ओके थैंक यू. जय हिंद. ಮೇ ಜೂನಲ್ಲಿ ಮಾತ್ರ ಅಲ್ವಾ ಇರೋದು? ಹಾಂ ಮೇ ಮತ್ತು ಜೂನಲ್ಲಿ ಮಾತ್ರ ಅಂತ ಅಲ್ವಾ ಇರೋದು? ಹಾಂ ಮಗ ಬೇಸ್ ಕ್ಯಾಂಪ್ ಅದು. ಹಾಂ ಮೇ ಜೂನ್ ಓನ್ಲಿ ಬ್ರೋ. ಸೊ ನೆಕ್ಸ್ಟ್ ಎಲ್ಲಿ ಹೋಗೋದು ಇವಾಗ? ಮೋಸ್ಟ್ ಪ್ರಾಬಬ್ಲಿ ಬೈಕಲ್ಲಿ ಎಲ್ಲೂ ಹೋಗೋ ಆಪ್ಷನ್ ಇಲ್ವಾ ಅಂತ. ಎಲ್ಲ ಒಳಗೆ ಬಿಡ್ತಿಲ್ಲ ಅಂತ. ಅಲ್ಲ ಇದೆ ಲೈಕ್ ಹಿಯರ್. ದಿಸ್ ಇಸ್ ದ ಲಾಸ್ಟ್ ನೋ. ಅವನು ಇನ್ನೊಬ್ಬ ಬಿದ್ನಲ್ಲ ಅಲ್ಲಿ ಊಟಿ ಅವನು ಗೋಸ್ಟ್ ಏನದು ಗೋಸ್ಟ್ ಏನದು
ಅದೇ ಗೋಸ್ ಸಮ್ ಮನೆ ಹಾಂ ಅದು ಚೆನ್ನಾಗಿದೆ ಅಂತ ಇವಾಗಿಲ್ಲ. ಅದಕ್ಕೆ ಬೇ ಸಕ್ಕದಾಗಿದೆ. ಇವಾಗ ಬ್ಲಾಕ್, ಇವಾಗ ಬ್ಲಾಕಾ? ಇವಾಗ ಸ್ನೋ ಜಾಸ್ತಿ. ನಡ್ಕೊಂಡು ಹೋಗೋಕ್ಕೂ ಆಗಲ್ವಂತ? ಇಲ್ಲ, ಇವಾಗ ಹೋಗಕ್ಕೆ ಆಗಲ್ಲ. ಹೌದಾ? ಇಲ್ಲಿ ಬಿಟ್ಟಿದ್ರೆ ಚೆನ್ನಾಗಿರಲ್ಲ. ಇಲ್ಲಿ ಬರ್ತಿದ್ದಾರೆ, ಇವ್ರ ಹತ್ರ ಕೇಳೋಣ. ಊಟ ಸಿಕ್ಕಿಲ್ಲ ಅಂದ್ರೆ ಇವ್ರೇನು? ಸ್ವಲ್ಪ ಅದೆಲ್ಲ ಅವ್ರಿಗೆ ಹೋಗ್ಬೇಕಾಗೈತೆ, ಬೇಜಾರಾಯ್ತು, ಹರ್ಟ್ ಆಯ್ತು. ಸೊ ಈ ರೋಡು ರಿವರ್ ಪಕ್ಕ ಹೋಗುತ್ತಂತೆ. ನಮ್ಗಲ್ಲಿ ಬಿಟ್ಟಿದ್ದಿದ್ರೆ ಒಂದು 3 hours ಟೈಮ್ ಪಾಸ್ ಆಗಿರೋದು. ಇಷ್ಟು ಇಲ್ಲ, 7 kilometers ಅಷ್ಟೇನೆ, ಬಟ್ ಹೋಗಿ ಬರೋಕ್ಕೆ 1-2-3 hours ಆಗಿರೋದು. ಸ್ನೋಫಾಲ್ ಬೇರೆ ಆಗುತ್ತಂತೆ ಇವತ್ತು. ಸೊ ತುಂಬ ಎಲ್ಲೂ ಹೋಗ್ಬೇಡಿ ಸ್ನೋಫಾಲಲ್ಲಿ, ಮತ್ತೆ ಕಷ್ಟ ಆಗೋಗುತ್ತೆ. ಬೇಗ ಬಂದು ಮುಚ್ಕೊಂಡು ಹೋಮ್ ಸ್ಟೇ ಸೇರ್ಕೊಳ್ಳಿ ಅಂತ ಹೋಮ್ ಸ್ಟೇ ಓನರ್ ಹೇಳಿದ್ರು. ರಿವರ್ ಬೆಟ್ ಅಲ್ಲಿದೆ ಗಾಡಿ, ಅಲ್ಲಿ ಪಾರ್ಕ್ ಮಾಡಿದ್ದೀವಿ ಇದರಿಂದ. ಅದು ಚಿಟ್ಕುಲ್ ವಿಲೇಜ್. ಆ್ಯಕ್ಚುಲಿ ತುಂಬ ಜನ ರೈಡರ್ಸು ಸುಮ್ಮನೆ ರೋಡ್ ನೋಡಿಕೊಂಡು ಓಡಿಸಿ ಎಲ್ಲೂ ಇಳಿಯೋದೇ ಇಲ್ಲ ಕೆಲವರು. ನಾವು ಹಂಗೆ ಮಾಡೋದು ಬೇಡ ಅಂಥೇಳಿ ಒಂದೊಂದು ಪ್ಲೇಸಲ್ಲಿ 2 days ನೈಟ್ ಬರೋದು, ನೆಕ್ಸ್ಟ್ ಡೇ ಫುಲ್ ಇರೋದು, ಅದ್ರ ನೆಕ್ಸ್ಟ್ ಡೇ ಸ್ನಾನ ಮಾಡಿಕೊಂಡು ಹೊರಡೋದು. ಅದಕ್ಕೆ ನೆನ್ನೆ ನೈಟ್ ಜರ್ನಿನ ನೀವು ಸ್ಕೇರಿಯಾಗಿ ನೋಡಿರೋದು. ಮಗ ಯಾವುದೋ ಬಾಟ್ಲು ಲಿಟ್ರಲಿ ಬನ್ರೋ. ದೀಕ್ಷಿತ್ ಮಗ, ಮಳವಳ್ಳಿಲೂ ಹಿಂಗೆ ಇರುತ್ತಾ ವೆದರು? ಬಿಸಿ ಬಿಸಿ. ಏನೋ ಆಗಿರ್ಬೇಕು. ಒಂದು ಕೆಫೆ. ಇಲ್ಲಿ 1 hour ಟೈಮ್ ಪಾಸ್ ಮಾಡಿದ್ವಿ, ಚಿಲ್ ಮಾಡಿಕೊಂಡು. ಇವಾಗ ಇಲ್ಲಿ ಒಂದು ಲೋಕಲ್ ನಾನ್ ಆಲ್ಕೋಹಾಲಿಕ್ ಡ್ರಿಂಕ್ ಅಂತೆ, ಇಲ್ಲೇನೋ ಆ್ಯಪಲ್ಲಿಂದ ಮಾಡ್ತಾರಂತೆ. ಅದು ಆ್ಯಕ್ಚುಲಿ ನನ್ನ ಜೊತೆ ಬಂದಿದ್ದಾರಲ್ಲ ಅವ್ರ ಹತ್ರ ಇತ್ತು ಇನ್ಫಾರ್ಮೇಷನ್ನು. ಸೊ ಅದನ್ನು ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಬ್ರೋ, ಎಷ್ಟು ಡೀಪ್ ಇದೆ ನೋಡಿ ಅದು. ಹಾಂ, ಯಾವ ಬ್ರಿಡ್ಜ್ಗೆ ಹೇಳಿದ್ದು ಅದಾ? ಇಲ್ಲೊಂದು ಬ್ರಿಡ್ಜ್ ಸಿಗುತ್ತೆ, ವಾಕಬಲ್ ಡಿಸ್ಟೆನ್ಸ್ ಅಂತ ಹೇಳಿದ್ರಲ್ಲ, ಅದೇನಾ? ಹಾಂ, ಚೆನ್ನಾಗಿದೆ, ಹೋಗೋಣ. ಇವಾಗಲ್ಲ, ಆಮೇಲೆ ಹೋಗೋಣ. ಚಿಟ್ಕುಲಲ್ಲಿ ಉಳ್ಕೊಂಡಿದ್ದು ಏನು ಲಾಸ್ ಆಗಲಿಲ್ಲ.
ಸ್ವಲ್ಪ ಬಾಡಿ ಹೀಟ್ ಆಗಿದೆ, ಇನ್ನೊಂದು ಸ್ವಲ್ಪ ಹೀಟ್ ಮಾಡ್ಕೊಂಬಿಟ್ರೆ ವಿ ಆರ್ ಡನ್ ಫಾರ್ ಟುಡೇ. ಲೋಕಲ್ ಒಂದು ಫೆಸ್ಟಿವಲ್ ನಡೀತಿದೆ, ಬಟ್ ಅವ್ರು ಏನೋ ಬಲಿ ಕೊಡ್ತಾರಂತೆ ಇವತ್ತು. ಸೊ ನಮ್ಮ ಹೋಮ್ ಸ್ಟೇಯಲ್ಲಿ ಅವರು ರೆಕಾರ್ಡ್ ಮಾಡಿಬಿಡಿ ಯಾವುದನ್ನು, ಅವ್ರು ಸ್ವಲ್ಪ ರೆಬಲ್ ಆಗ್ತಾರೆ ರೆಕಾರ್ಡ್ ಮಾಡಿದ್ರೆ, ಸ್ವಲ್ಪ ದೂರದಿಂದ ನಿಂತ್ಕೊಂಡು ನೋಡಿ ಅಂತ ಹೇಳಿದ್ರು. ಅದಕ್ಕೆ ವಿ ಆರ್ ಗೋಯಿಂಗ್, ಲೆಟ್ಸ್ ಸಿ. ಆ್ಯಂಡ್ ಇಲ್ಲಿರೋ ಟೆಂಪಲ್ಸ್ಗೆಲ್ಲ ಶೂಸ್ ಚಪ್ಪಲ್ಸ್ ಜೊತೆ ಹೋಗ್ಬೋದು. ಇವ್ರಿಗೆ ಅದನ್ನು ತೆಗೆದುಬಿಟ್ರೆ ಮತ್ತೆ ಓಡಾಡೋಕ್ಕಾಗಲ್ಲ. ಸೊ ಶೂಸ್ ಅಲೌಡ್. ನಮಗೊಂಥರ ಆಗುತ್ತೆ, ಬಟ್ ಕಾಮನ್ ಇಯರ್. ಕಾಣ್ತಿದೆಯಲ್ಲ, ಝೂಮ್ ಮಾಡಿ, ಅದು ಮೇಲಿರೋ ದೇವಸ್ಥಾನ. ಫುಲ್ ಜೆಂಟ್ಸ್ ಎಲ್ಲ ಅಲ್ಲಿದ್ದಾರೆ, ಇಲ್ಲೆಲ್ಲ ಲೇಡೀಸ್ ಇದ್ದರು. ನಾನ್ ಲೋಕಲೈಟ್ಸ್ ಮತ್ತು ಜೆಂಟ್ಸ್ ಅಲ್ಲೋ ಇಲ್ಲ. ನಾವೆರಡು ಕ್ರಾಸ್ ಮಾಡಿ ಹೋಗಿ ಪ್ರಸಾದ ಗಿಸಾದ ಎಲ್ಲ ತಿನ್ಕೊಂಡು. ಇವ್ರ ಗಾಡಿಗಳೆಲ್ಲ ಎಲ್ಲಿ ನಿಲ್ಲಿಸ್ತಾರೆ ಗೊತ್ತಿಲ್ಲ ಮಗ. ಯಾರ ಮನೆಗೂ ಗಾಡಿಗಳು ಬರಲ್ಲ ಅನ್ಸುತ್ತಲ್ವಾ? ಬೈಕ್ ಅಷ್ಟೇ. ಇದೆಲ್ಲ ಹಸುಗಳ್ದು ಇಲ್ಲೂ ಸ್ಟೋರ್ ಮಾಡಿರ್ತಾರೆ. ಈ ವಿಂಡೋ ತೆಗೆದ್ರೆ ಹೇಳ್ಕೊತಾರಂತೆ. ಕೆಲವರು ಇದರಲ್ಲೇ ಡಬಲ್ ಫ್ಲೋರ್ ಮಾಡ್ಕೊಂಡು ಕೆಳಗಡೆ ಹಸುಗಳು ಕಟ್ಟಾಕೋ ಥರ ಎಲ್ಲ ಮಾಡ್ಕೊಂಡಿದ್ದಾರೆ. ಅದು ಇಲ್ಲಿಲ್ಲ, ಅಲ್ಲೊಂದೇ ಒಂದಿತ್ತು. ಸೊ ಬೆಳಗ್ಗೆಯಿಂದ ಯಾವುದೋ ಅಂಗಡಿ ಓಪನ್ ಇರಲಿಲ್ಲ, ಯಾವುದೋ ಅಂಗಡಿ ಸಡನ್ನಾಗಿ ಓಪನ್ ಆಗೋಯ್ತು. ಇವನೇನೋ ತೊಗೊಳಕ್ಕೆ ಹೋಗ್ತಾ ಇದ್ದಾನೆ. ಏನು ಮಗ? ಬಿಸ್ಕೆಟ್ ಬಿಸ್ಕೆಟಾ? ಅಲ್ಲೇ ಕೊಡ್ತಿದ್ರು ಫ್ರೀಯಾಗಿ. ಬೆಳಗ್ಗೆ ಬರೀ ಮ್ಯಾಗಿ ತಿನ್ಸ್ಬಿಟ್ಟು ಏನು ಅಲ್ಲೇ ಪ್ರಸಾದ ಅಂತ ಬಿಸ್ಕೆಟ್ ಕೊಡ್ತಿದ್ರಲ್ಲ. ಕೊಡಲಿಲ್ಲ ಅವರು. ಇಂಡಿಯನ್ ಟಿಬೆಟ್ ಬಾರ್ಡರ್ಲಿ ಇಂಡಿಯನ್ ಲಾಸ್ಟ್ ಡಾಬಾ ಅಂತ ಇದು 90s. ಸಂಟ್ರಕ್ಸ್ ಆರ್ಮಿ ಅವರೆಲ್ಲ ಇದನ್ನು ನೇಮ್ ಮಾಡಿರೋದು ಇಂಡಿಯಾಸ್ ಲಾಸ್ಟ್ ಡಾಬಾ ಅಂತ. ಇದ್ರ ಪಕ್ಕನೇ ಇದೆ ಎಕ್ಸಾಕ್ಟ್ಲಿ. ಇದೆಲ್ಲ ಇವಾಗ ಕನ್ಸ್ಟ್ರಕ್ಟ್ ಆಗಿರೋದು. ಸೊ ಡಾಬಾ ಮಾತ್ರ ಕೆಳಗೆ ಉಳ್ಕೊಂಬಿಟ್ಟಿದೆ. ಕರೆಕ್ಟ್ ಬಸ್ ಸ್ಟ್ಯಾಂಡ್ ಕೆಳಗಡೆನೇ ಕರೆಕ್ಟಾಗಿದೆ. ನೈಟ್ ಆಯಿತು, ಇವಾಗ ಹಬ್ಬರ ಸ್ಟಾರ್ಟ್. ಚಳಿದು -10 ಇದೆ, 20ವರೆಗೂ ಹೋಗ್ಬೋದು.